ಶತಮಾನಗಳಲ್ಲಿ ಈಗಿನ ಕಾಲದಲ್ಲಿ ದೆವ್ವಗಳು ಮತ್ತೆ ಪಿಶಾಚಿಗಳು ಅಂತಂದ್ರೆ ಏನ್ ಮಾಡ್ತಂದ್ರೆ ಸ್ವಲ್ಪ ಅದು ನಂಬಿಕೆ ಅದು ಇರಬಹುದು. ಯಾಕಂದ್ರೆ ನಮಗೆ ಆ ಪ್ರಭಾವಗಳಾಗಿರ್ಬೋದು ಅಥವಾ ಅನುಭವಗಳಾಗಿರ್ಬೋದು ನಮ್ಗೆ ಇದೆ ಅಥವಾ ಇಲ್ಲ ಅಂತಕ್ಕಂಥ ಒಂದು ಪ್ರಶ್ನೆ ಈಗಲೂ ಎಲ್ಲರ ಹತ್ರ ಇದೆ. ಈಗ ವಿದ್ಯಾವಂತರು ಕೆಲವೊಂದು ಜನ ಏನ್ ಹೇಳ್ತಾರೆ ಅಂತಂದ್ರೆ ಇದು ದೆವ್ವಗಳಿಂದ ಕಟ್ಟಿದ ಮಠನ ಅಥವಾ ಇಲ್ಲಿ ಕೆಲಸ ಮಾಡ್ತಕ್ಕಂಥ ಕೂಲಿಕರು ದೆವ್ವಗಳ ಹಾಗೆ ಕೆಲಸ ಮಾಡಿದಿರ್ತಕ್ಕಂಥ ಒಂದು ವಾದ. ಅದು ಸಹಜವಾಗಿ ಅದು ಮೊದಲಿನಿಂದಲೇ ಇರ್ತಕ್ಕಂಥ ಒಂದು ವ್ಯತ್ಯಾಸ ಅದು ಸಹಜವಾಗಿ ನಮಗೆ ಕಾಣ್ತಕ್ಕಂಥ ಒಂದು ಪ್ರಕ್ರಿಯೆ. ಇದರಲ್ಲಿ ತಮ್ಮ ಅಭಿಪ್ರಾಯ ಅಂದ್ರೆ ಇದು ದೆವ್ವಗಳಿಂದನೇ ಕಟ್ಟಿದ ಮಠನ ಅಥವಾ ಈ ಒಂದು ಮಠ ಕಟ್ಟಬೇಕಾದಂತ ಕೂಲಿ ಕಾರ್ಮಿಕರು ದೆವ್ವ ತರ ಕೆಲಸ ಮಾಡಿದರು, ಆಮೇಲೆ ಒಂದೇ ರಾತ್ರಿಯಲ್ಲಿ ಮಠ ಕಟ್ಟಬೇಕಾದ್ರೆ ಈ ಒಂದು ಮಠ ಅಥವಾ ಒಂದು ಕಟ್ಟಡ ಕಟ್ಟಬೇಕಾದ್ರೆ ಅದು ಬೇಕಾದಂತ ಸಾಮಗ್ರಿಗಳು ಯಾವ ರೀತಿ ಅದನ್ನು ಹೊಂದಾಣಿಕೆ ಮಾಡಿದರು, ಅದು ಮೊದಲೇ ರೆಡಿ ಇತ್ತಾ ಅಥವಾ ತದನಂತರ ಅವನ್ನ ಅದೊಂದು ಪ್ರಭಾವದಿಂದ ಅಥವಾ ಕಂತೆ ಒಡೆಯರ ಪ್ರಭಾವದಿಂದ ಅವೆಲ್ಲ ನಮಗೆ ಆ ಕಟ್ಟಡ ಸಾಮಗ್ರಿಗಳ ದೊರೆತವ ಅಂತಕ್ಕಂಥದ್ದು ಬಗ್ಗೆ ತಮ್ಮ ಅಭಿಪ್ರಾಯಗಳು? ಇಲ್ಲ, ಇದನ್ನ ಒಬ್ಬೊಬ್ಬರಲ್ಲಿ ಒಬ್ಬೊಂದು ಅಭಿಪ್ರಾಯ ಇರ್ತದೆ. ನನ್ನ ಅಭಿಪ್ರಾಯ ಬೇರೆ ಇರ್ಬೋದು, ನಿನ್ನ ಅಭಿಪ್ರಾಯ ಬೇರೆ ಇರ್ಬೋದು, ಮತ್ತೊಬ್ಬರ ಅಭಿಪ್ರಾಯಗಳು ಬೇರೆ ಇರ್ಬೋದು. ಅವ್ರವ್ರ ಅಭಿಪ್ರಾಯದ ವಿಚಾರದಿಂದ ಅವ್ರು ಮಾತಾಡಬಹುದು. ಆದ್ರೆ ಇದು ಮನುಷ್ಯರಿಗೆ ಕಟ್ಟಿದ್ದಂತಲ್ಲ, ದೆವ್ವ ಕಟ್ಟಿದ್ದ ಮಠ. ಯಾಕಂದ್ರೆ ಇದು ಒಳೆ ಹಾಚಿಯಿಂದ ತರಕ್ಕೆ ಮನುಷ್ಯನಿಗೆ ಸಾಧ್ಯ ಆಗೋದಿಲ್ಲ. ಒಳೆ ಹಾಚಿಯಿಂದ ತಂದು ಏಕೋ ರಾತ್ರಿಯಲ್ಲಿ ಕಟ್ಟಬೇಕಾದ್ರೆ ದೆವ್ವದಿಂದನೇ ಸಾಧ್ಯವಿನ, ಒಬ್ಬ ಮಂತ್ರ ಶಕ್ತಿ ಶುದ್ಧ ಪುರುಷನಿಂದನೇ ಸಾಧ್ಯವಿನ, ಇದು ಮನುಷ್ಯರಿಂದ ಮಾಡಿದ್ದು ಅಲ್ಲ, ದೆವ್ವ ಕಡೆಯಿಂದನೇ ಮಾಡಿದಂತಕ್ಕಂಥ ನಿರ್ಮಾಣ ಮಾಡಿರ್ತಕ್ಕಂಥ. ಇತ್ತೀಚೆಗೆ ನಾವು ಇದನ್ನ ನವೀಕರಣ ಮಾಡಿಸಿರ್ಬೋದು, ನವೀಕರಣ ಮಾಡಿವಿ. ಹೇಳುವಾಗ ರೂಢಿ ಹೇಳುವಾಗ ಏನಾದ್ರು ಕೆಲಸ ಒಂದ್ ಸ್ವಲ್ಪ ಫಾಸ್ಟ್ ಆಗಿ ಮಾಡಿದ್ರೆ ಅವ್ನು ದೆವ್ವ ಮಾಡ್ದಂಗೆ ಮಾಡ್ತಾನೆ, ಅವನು ಮನುಷ್ಯನಾಗಿ ಮಾಡ್ಲಿಲ್ಲ ದೆವ್ವಾಗಿ ಮಾಡಿದ ಅಂತ ನಾವು ರೂಢಿ ಒಳಗೆ ಹೇಳ್ತೀವಿ ಕರೆ. ಆದ್ರೆ ಅವನು ದೆವ್ವ ಅಲ್ಲ, ಅವನು ಮಾಡುವಂತ ಒಂದು ಸಾಮರ್ಥ್ಯ ಸ್ಪೀಡ್ ಇರ್ಬೋದು. ಹಾಗೆ ಸ್ಪೀಡಿಗೆ ನಾವು ದೆವ್ವ ಅಂತ ಅನ್ಕೋತೀವಿ. ಇವತ್ತಿನ ದಿನಮಾನಗಳಲ್ಲಿ ಜನರು ಅಂದಿರ್ಬೋದು. ಆದ್ರೆ ದೆವ್ವಿನ ಕಡೆಯಿಂದ ಮಾಡಿಸಿದ್ರ ವಿನ ದೆವ್ವದಂತೆ ಕೆಲಸ ಮಾಡಿದ್ರಂತ ಹೇಳಲಿಕ್ಕೆ ಅದು ಅಸಮರ್ಥ ಅಂತ ಅನಿಸುತ್ತೆ.